ನಿನ್ನ ಕಣ್ಣುಗಳಿ ಕೋಟಿ ತಾರೆಗಳಾಗಿ न्यायपठितन्नो भगवतो सर्वकसन्नो स्वामीचि पठितन्नो भगवन् शरणं गच्छामि द्वितीयं पे धम्मं शरणं गच्छामि द्वितीयं पे रक्षतु सर्वदेवता सर्वधर्मानुभावेन सदा सर्वे भवन्तु ते कंटे सद्गति ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಆಯುಷ್ ಕ್ರಿಯಾ ವ್ಲಾಗ್ಸ್. ನಿಮ್ಗೆ ಈಗಾಗಲೇ ತಿಳಿಸಿದ್ದೆ ಅಲ್ವಾ, ನನ್ನ ಅಪ್ಪ ಅಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಅದ್ರ ಜೊತೆಗೆ ಬರ್ಡೇ ಅಪ್ಪದು ಎರಡೂ ಒಂದೇ ದಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಸೊ ಆ ವಿಡಿಯೋನೇ ಇದಾಗಿರುತ್ತೆ. ಸೊ ಆ ವಿಶೇಷ ದಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಈ ಪೂಜೆ ಎಲ್ಲ ಸ್ವಲ್ಪ ವಿಭಿನ್ನ ಅನಿಸ್ಬೋದು, ಯಾಕೆ ಅಂದರೆ ಇದು ಬುದ್ಧಿಸ್ಟ್ ಸ್ಟೈಲಲ್ಲಿ ಮಾಡ್ತಾ ಇರೋದು. ಸೊ ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ. ವೆಡ್ಡಿಂಗ್ ಆ್ಯನಿವರ್ಸರಿ ಪೂಜೆ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಸೇರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬರ್ಡೇ ಬಂದು ಗೆಸ್ಟ್ಗಳು ಅಷ್ಟೊತ್ತಲ್ಲಿ ಬಂದಿರ್ತಾರೆ, ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನೋಡಿ, ನಮ್ಮ ಫ್ಯಾಮಿಲಿಯ ಮುದ್ದಾದ ಜೋಡಿ ಆದರ್ಶ ದಂಪತಿಗಳು ಎಂಟ್ರಿ ಕೊಟ್ಟಾಯ್ತು. ಇವರಿಬ್ಬರ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಅಪ್ಪನ ಸೋದರ ಮಾವನ ಮಗಳೇನೆ ನಮ್ಮಮ್ಮ. ಏನು ಗೊತ್ತಾ, ನನ್ನ ಅಜ್ಜಿಗೆ ನಮ್ಮಮ್ಮನ್ನೇ ಸೊಸೆ ಹಾಕಿ ತಂದ್ಕೊಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತಂತೆ. ಸೊ ಹಾಗಾಗಿ ಇವರಿಬ್ರಿಗೂ ಪ್ರೀತಿ ಮೂಡಿರಬೇಕು. ಸೊ ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನನ್ನ ಅಜ್ಜಿ ನನ್ನ ತಾತ ಹೇಳೋದೆಲ್ಲ ಕೇಳಿದ್ದೀನಿ. ಇವ್ರದ್ದು ತುಂಬ ಗ್ರ್ಯಾಂಡ್ ಮ್ಯಾರೇಜ್ ಇತ್ತಂತೆ ಅವಾಗ್ಲೇನೆ. ಈಗೆಲ್ಲ ಮದುವೆ ಅಂದರೆ ಒಂದು ಫ್ಯಾಮ್ಲಿ ಮಾತ್ರ ಸೇರ್ತಾರೆ, ಫ್ಯಾಮ್ಲಿನೋ ರಿಲೇಟಿವ್ಸು. ಬಟ್ ಅವಾಗೆಲ್ಲನೂ ನೇಬರ್ಸು, ಊರವರೆಲ್ಲ ಸೇರಿ ಮಾಡ್ತಾ ಇದ್ರು. ಆ ಥರ ಒಂದು ಮದುವೆ ನನ್ನ ತಂದೆ ತಾಯಿದು ಆಗಿತ್ತಂತೆ. ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋದೇ ತುಂಬ ಚೆನ್ನಾಗಿರೋದು ಅಲ್ವಾ. ಆಗಿನ ಕಾಲದ ಮದುವೆನಲ್ಲಿ ಇನ್ನೊಂದು ವಿಶೇಷತೆ ಇರುತ್ತೆ. ಏನು ಅಂತಂದರೆ, ಮದುವೆ ಆದ ನವ ದಂಪತಿಗಳನ್ನು ಬೀದಿ ಮೆರವಣಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ಊರಲ್ಲಿ ಎಲ್ಲ ಹತ್ರನೂ ಕರ್ಕೊಂಡು ಹೋಗಿ ತನ್ನ ಬಂಧು ಬಳಗಕ್ಕೆ ಪರಿಚಯ ಮಾಡಿಸೋ ರೀತಿ ಅಂತ ಇಟ್ಕೊಳ್ಳಿ. ಅದು ಆ ಪ್ರೋಸೆಸ್ನ ಮುಖ್ಯ ಕಾರಣ ಆಗಿರುತ್ತೆ. ಈಗ ನನ್ನ ತಂದೆ ತಾಯಿ ದೀಪ ಬೆಳಗೋದ್ರ ಮೂಲಕ ಪ್ರೋಗ್ರಾಮ್ ಚಾಲನೆ ಮಾಡ್ತಾರೆ.
ಹಾರೈಸಿ ಶುಭವನ್ನು ಹಾರೈಸುವ ಮುಖಾಂತರ ಈ ಮಹಾನ್ ಮಾನವತವಾದಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ಸರ್ವಶ್ರೇಷ್ಠ ಸರ್ವಜ್ಞರಾದಂತಹ ತಥಾಗತ ಗೌತಮ ಬುದ್ಧರ ಅನುಗ್ರಹದೊಂದಿಗೆ ಮತ್ತು ಯಲ್ಲಪ್ಪನವರ ಅವರ ಕುಟುಂಬದವರೆಲ್ಲರ ಆಶೀರ್ವಾದದೊಂದಿಗೆ ನಾವು ಇವಾಗ ಒಂದು ಬುದ್ಧ ಧರ್ಮ ಸಂಘ ವಂದನೆಯನ್ನ ಮಾಡ್ತೇವೆ. ಈಗ ಪಾಳಿ ಲ್ಯಾಂಗ್ವೇಜ್ ಅಲ್ಲಿ ಪ್ರೇಯರ್ ಶುರು ಮಾಡ್ತಾರೆ, ಕೇಳಿಸ್ಕೊಳ್ಳಿ. ನಮೋ ತಸ್ಸನಿಯಾಯ ಸಧಮ್ಮಸ್ಸ ಸುಪಟಿಕನ್ನೋ ಭಗವತು ಶ್ರಾವಕ ಸಂಘೋ ಸುಪಟಿಕನ್ನೋ ಭಗವತು ಶ್ರಾವಕ ಸಂಘೋ ನ್ಯಾಯಪಟಿಕನ್ನೋ ಭಗವತು ಶ್ರಾವಕ ಸಂಘೋ ಸ್ವಾಮೀಜಿ ಪಟಿಕನ್ನೋ ಭಗವತು ಶ್ರಾವಕ ಸಂಘೋ ಜನಿಗಾಂ ಚತ್ತಾನಿ ಪುಡಿಸ ಯುಗಾನಿ ಹಟ್ಟ ಹರಿಸ ಪುಗ್ಗಲ ಈಸ ಭಗವತು ಶ್ರಾವಕ ಸಾತಿ ನಮೋ ಬಸ್ಸ ಹಟ್ಟ ಹರಿಯ ಪುಗ್ಗಲ ಈಗ ನೋಡಿ ಬಂಟೀಜಿ ಬಂದು ಎಲ್ಲರ ಕೈಲೂ ದಾರ ಕೊಡ್ತಾರೆ. ನಾವು ಆ ದಾರನ ಹೋಲ್ಡ್ ಮಾಡಿ ಪ್ರೇ ಮಾಡಬೇಕು. ಅಂದ್ರೆ ಬುದ್ಧಿಸ್ಟ್ ಅಲ್ಲಿ ಪಂಚಶೀಲ ಬೋಧನೆನ ಕೊಡ್ತಾರೆ. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಆ ಬೋಧನೆ ತಗೋತಾ ಇದ್ದೀವಿ ಅಂತ ಅರ್ಥ. ಅತಂಗೋ ಹಣ್ಣೆತರ ದೇವತಾ ವಿಕಾಂತಾಯ ರಸ್ಯ ವಿಕಾಂತ ವಣ್ಣ ಕೇವಲ ಕಪ್ಪ ಜೇತವನ ಹೋಪ ಸೇಟ್ ಬಯ್ಯನ ಭಗವತಿ ಉಪಸಂಕಮಿ ಈಗ ಪಂಚಶೀಲ ಬೋಧನೆ ಮಾಡ್ತಾ ಇದ್ದಾರೆ. ಅದ್ರ ಅರ್ಥ ಏನು ಅಂತ ನಾನು ಹೇಳ್ತೀನಿ. ಏನು ಅಂದ್ರೆ ಪ್ರಾಣಿ ಹಿಂಸೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಅನೈತಿಕ ವರ್ತನೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮದ್ಯ ಮತ್ತು ಮಾದಕ ವಸ್ತುಗಳನ್ನ ಸೇವಿಸಬಾರ್ದು ಅಂತ. ಪಂಚಶೀಲಂ ದಮಂ ಯಾಚಾಮಿ ಅನುಗ್ರಹಂ ಕೃತ್ವಾ ಶೀಲಂ ದೇತಾಮಿ ಪಂತೆ ತಾಮಿ ಶೀಲಂ ಉಪಾದಾಯ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ಚಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ. ಬಂತಿಜಿಯವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿಯಾಗಿ ಏನೆಲ್ಲ ಕರ್ತವ್ಯ ಇರುತ್ತೆ, ಏನೆಲ್ಲ ಅವರು ಪಾತ್ರ ನಿರ್ವಹಿಸಬೇಕು ಅಂತ. ಸದಾ ವೃತ್ತಿಪರವಾಗಿರ್ಬೇಕು. ಅವರು ಮನೆಯ ನಿರ್ವಹಣೆ ಜವಾಬ್ದಾರಿಯನ್ನು ಮಾಡ್ಬೇಕು. ಅವರು ಹೆಂಡತಿಯವರು ಹಾಗೆ ನಿಷ್ಠೆಯಿಂದ ಇರಬೇಕು. ಗಂಡನಿಗೆ ಬಹಳ ನಿಷ್ಠೆಯಿಂದ ಇರಬೇಕು. ಹಾಗೆ ಸಂಪತ್ತನ್ನು ಕಾಪಾಡಬೇಕು. ಮಾಡ್ತೀರಾ ಮೇಡಮ್? ನೋಡಿ ಅದು ಹೌದಾ ಸರ್? ಮಾಡ್ತಾರ. ಅವಾಗ ಪಾಕೆಟಲ್ಲಿ ಖರ್ಚು ಬೇಗ ಖಾಲಿ ಆಗ್ತಾ ಇರ್ತದೆ. ಅದಿರ್ಲಿ ಸರ್, ಅಲ್ಪ ಸ್ವಲ್ಪ ತಗೊಂಡು ಖರ್ಚು ಮಾಡ್ಕೊಳ್ಳಿ. ಬಟ್ ಅದೇನಂತಲ್ಲ, ಹುಂಡಿ ಚಲಿ ಕಾಲಕ್ಕೆ ಬೇಗ ಹಿಂಗಿದಾರ ಅಂತ ಭಗವಾನ್ ಬುದ್ಧ ಹೇಳಿದ್ದಾರೆ. ನೀವು ಮೋಕ್ಷದ ಹಾದಿಯಲ್ಲಿ ಸಾಗಬೇಕು ಅಂದ್ರೆ, ಮೋಕ್ಷದಲ್ಲಿ ನಾವು ಮುನ್ನಡೆಯಬೇಕು ಅಂತಂದ್ರೆ ಅದು ದಾನದಿಂದಲೇ ಸಾಧ್ಯ. ಅದಕ್ಕೆ ಭಗವಾನ್ ಬುದ್ಧರು ದಶಪಾರಂಗವನ್ನ ಪಾಲನೆ ಮಾಡಿದ್ದಾರೆ. ದಾನ, ಶೀಲ, ನೆಕ್ಕಮ ಅಂದ್ರೆ ತ್ಯಾಗ ಭಾವ ಇರಬೇಕು. ಪಂಡ್ಯ ಮೀಲಿನ ಪಂಚ, ಪಂಡ್ಯ ಅಂದ್ರೆ ವಿಸ್ಡಮ್, ವೈಸ್ಲಿನೆಸ್ ಇರ್ಬೇಕು. ವೀರ್ಯ ಅಂದ್ರೆ ಶಕ್ತಿ ಇರ್ಬೇಕು. ಪಂಡ್ಯ ವೀರ್ಯನ ಪಂಚಂ, ಕಂತಿ ಅಂದ್ರೆ ಅದೇ ರೀತಿ ತಾಳ್ಮೆಯಿಂದ ಇರ್ಬೇಕು. ಸಚ್ಚ ಅಂದ್ರೆ ಸತ್ಯವಂತರಾಗಿರ್ಬೇಕು. ಅಧಿಷ್ಠಾನ ಅಂತಂದ್ರೆ ಸದೃಢವಾದ ನಿರ್ಧಾರ ಇರ್ಬೇಕು. ಮೆತ್ತ ಅಂದ್ರೆ ಎಲ್ಲರನ್ನು ಮೈತ್ರಿಯಿಂದ ನೋಡ್ತಕ್ಕಂಥದ್ದಿರ್ಬೇಕು. ಮೆತ್ತ ಉಪೇಕ ಅಂದ್ರೆ ಮನಸ್ಸು ಯಾವಾಗಲೂ ಸದಾ ಸಮಚಿತ್ತತೆಯಲ್ಲಿ ಇರಬೇಕು. ಮೆತ್ತ ಉಪೇಕ ಇವಿ ಧರ್ಮ ಅಂತಕ್ಕಂಥದ್ದನ್ನ ಭಗವಂತನಿಗೆ ಹೇಳ್ತಾರೆ. ಹಾಗಾಗಿ ತಾವು ಹೀಗೆ ಚೆನ್ನಾಗಿ ಬಾಳಿ ಬದುಕಿ ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಸಹ ತಾವು ಒಳ್ಳೆಯ ಮಾರ್ಗದರ್ಶಕರಾಗಿ ಇನ್ನು ಹೆಚ್ಚು ಕಾಲ ತಾವು ಹೀಗೆ ಬಾಳಿ ಬದುಕಿ ಅಂತ ಹೇಳ್ತಾ, ಇದನ್ನ ದಯವಿಟ್ಟು ಈ ತ್ರಿರತ್ನಗಳ ಜಾರಗಳನ್ನ ನಾವಿಬ್ಬರು ಸಹ ಕಟ್ಟಿ, ನೀವು ಅವ್ರ ಕಟ್ಟಿ
ಸೌಖ್ಯವೇ ಬಾಳು ಪೂರ್ಣವಾಯಿತೆ ಜೀವಧನ್ಯವಾಯಿತೆ ಗೆಳೆಯ ಗೆಳೆಯ ಬಾಳಿನ ಯಾತ್ರೆಯು ದೂರದಾದಿಗಂತಕ್ಕೆ ದಿವ್ಯವಾಗಿ ಸಾಗಲಿ ಗೆಳೆಯ. ನೋಡಿದ್ರಲ್ವಾ ಹೇಗನ್ನಿಸ್ತು ನಿಮಗೆ ಈ ಬುದ್ಧಿಸ್ಟ್ ಸ್ಟೈಲಲ್ಲಿ ಸೆಲೆಬ್ರೇಷನ್ನು? ನೆಕ್ಸ್ಟು ಹಬ್ಬ ಬರ್ಡೇ ಸೆಲೆಬ್ರೇಷನ್ ಇನ್ನೊಂದು ವಿಡಿಯೋ ಆಗಿ ಹಾಕ್ತೀನಿ. ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರೂ ನನ್ನ ತಂದೆ ತಾಯಿನ ಅರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊತಾ, ನಮ್ಮ ಸಂಭ್ರಮದಲ್ಲಿ ಭಾಗಿಯಾಗಿದ್ದಂತಹ ಪ್ರತಿಯೊಂದು ಹೃದಯಕ್ಕೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಎಂಡಲ್ಲಿ ಸ್ವಲ್ಪ ಫೋಟೋಸ್ ಆ್ಯಡ್ ಮಾಡಿದ್ದೀನಿ, ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. अमृतधारे कोटि जनुम जगाती अमृतधारे इहकु परकु संगाती